ಇವತ್ತಿನ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬಕ್ಕೆ ಶುಭ ಮುಹೂರ್ತದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಶುಭ ಲಗ್ನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫೇಸ್ಬುಕ್ಕು ಹಾಗೆ ಯೂಟ್ಯೂಬಲ್ಲೂ ಕೂಡ ಲೈವ್ ಹೋಗ್ತಾ ಇದೆ. ಸೊ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಶುಭ ಲಗ್ನ, ಶುಭ ಮುಹೂರ್ತ ತಿಳ್ಕೊಳ್ಳಿ ಅಂತ ಹೇಳ್ತಾ. ಎಸ್ ಗುರೂಜಿ, ನೀವು ಹೇಳಿದ್ರಿ ಸಾಕಷ್ಟು ಒಳ್ಳೆ ಮುಹೂರ್ತ ಇದೆ, ತುಂಬ ರಾಜಯೋಗ ಅಂತ ಹೇಳಿ. ಹೇಗೆ ಇದು ಎಲ್ಲರಿಗೂ ಅಪ್ಲೈ ಆಗುತ್ತಾ ಅಥವಾ ಯಾವ್ದಾದ್ರು ರಾಶಿ ಕೆಲವೊಬ್ಬರಿಗೆ ಆ ಥರನ ಹೇಗೆ ಅಂತ? ಇಲ್ಲ, ಎಲ್ಲರಿಗೂ ಆಗುತ್ತೆ. ಯಾಕಂದರೆ ಅವ್ರ ಮನೇಲಿ ಎಲ್ಲರೂ ಇರ್ತಾರೆ, ಎಲ್ಲರಿಗೂ ಅನ್ವಯಿಸುತ್ತೆ. ಇದು ಮುಹೂರ್ತ ತುಂಬ ವೈಬ್ರೇಷನ್, ತುಂಬ ಅದ್ಭುತವಾದ ಎಳ್ಳು ಬೆಲ್ಲವನ್ನು ಹಾಕಿ ಖಂಡಿತ ಕೂಡ ಯುಗಾದಿ ಬಗ್ಗೆ ಇದೆ. ಈ ಮುಹೂರ್ತ ನಾನು ಬಟ್ಟೆ ಹೊಲಿಸ್ಕೊಂಡ್ರೆ ಹೊಲಿಸ್ಕೋಬೇಕು ಅನಿಸ್ತೈತೆ, ನಾನು ಅನಿಸ್ತಾ ಇದೆ, ಟೈಮ್ ಇಲ್ಲ. ಹೊಸ ವರ್ಷ ಹೊಸ ಹಬ್ಬ ನಾನು ಆ ಥರದ್ದೆಲ್ಲ ಕ್ರೇಜ್ ಇರಲ್ಲ. ಆದರೆ ಇದನ್ನ ನೋಡಿ ಹೊಸದು ಹಾಕ್ಬೇಕಂತ ಭಾಳ ಹಿಂದೆ ನಾನು ಹಂಗೆ ಹಾಕ್ಬೇಕು, ಹೊಸ ಬಟ್ಟೆಗಳೆಲ್ಲನೂ ಒಳ್ಳೆ ದಿನ ಬಂದರೆ. ಆದರೆ ಇವತ್ತು ಹಾಕ್ಬೇಕಂತಿದ್ದೀನಿ. ಯುಗಾದಿ ಹಬ್ಬದ ಹಾಕಿ ಗುರುಗಳೇ, ದಯವಿಟ್ಟು ಯುಗಾದಿ ಹಬ್ಬದಲ್ಲಿ ಭಾಳ ವಿಶೇಷವಾದ ವೈಬ್ರೇಷನ್ನು, ತುಂಬ ಅದ್ಭುತವಾದಂಥ ವೈಬ್ರೇಷನ್. ಈ ಒಂದು ಏನಕ್ಕಪ್ಪ ಈ ಹಬ್ಬವನ್ನು ನಾನು ತುಂಬ ಇಷ್ಟಪಡ್ತೀನಿ ಅಂದರೆ, ಬಹಳ ಮಿರಾಕಲ್ ಈ ಹಬ್ಬದಲ್ಲಿ. ಈ ಸರಿ ಭಾಳ ನಾನು ಮುಹೂರ್ತ ಹುಡುಕ್ಬೇಕಾದ್ರೆ ಸಿಕ್ಕಿರೋ ಮುಹೂರ್ತ ಗುರು ಎರಡನೇ ಮನೇಲಿ ನಿಂತು. ಇನ್ನೂ ತುಂಬ ಜನ ಹೇಳ್ತೀನಿ, ಸಿಕ್ಕಾಬಟ್ಟೆ ಆಶ್ರಮ ದುಡ್ಡು, ಅದು ಇದು ಬೇರೆ ದುಡ್ಡೆಲ್ಲ ತಿನ್ಬೇಕಂದ್ರೆ ಗುರು ಎರಡನೇ ಮೇಲೆ ಇರಬೇಕು. ಇದು ವಿಪರೀತ ರಾಜಯೋಗ. ನಾಲ್ಕನೇ ಮೇಲೆ ಕೇತು ಗ್ರಹ ಇದ್ದಾನೆ. ಕೇತು ಗ್ರಹಕ್ಕೆ ಒಂದು ಪುಟಾಣಿ ನಮ್ಮ ಕಡೆ ಸಗಣಿಲೆಲ್ಲ ಗಣಪತಿ ಮಾಡ್ತಾಯಿದ್ದು ನಾವು, ಮತ್ತು ಮಣ್ಣಲ್ಲಿ ಗಣಪತಿ ಮಾಡೋದು, ಮತ್ತು ಅಷ್ಟದಲ್ಲಿ ಗಣಪತಿ ಮಾಡೋದು. ಇದು ಭಾಳ ವಿಶೇಷ. ಅಷ್ಟದಲ್ಲಿ ಗಣಪತಿ ಇಲ್ಲ ಮಣ್ಣಲ್ಲಿ ಗಣಪತಿ ಮಾಡಿ, ಒಂದು ಗಣಪತಿ ಇದ್ದವ್ರ ಮೇಲೆ ಗಣಪತಿ ಪೂಜೆ ಮಾಡಿ, ಗಣಪತಿನ ತುಂಬ ಪೂಜೆ ಮಾಡಿ, ತುಂಬ ಒಳ್ಳೆಯದು. ನಾಲ್ಕನೇ ಮೇಲೆ ಸುಖ ಸ್ಥಾನದಲ್ಲಿರೋದ್ರಿಂದ ಗಣಪತಿನ ಆರಾಧನೆ ಮಾಡಿ. ದಯವಿಟ್ಟು ಹೇಳ್ತೀನಿ ಕೇಳಿ, ಯಾರೆಲ್ಲ MLA ಆಗಬೇಕು, MP ಆಗಬೇಕು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಬೇಕು, ಇದನ್ನೆಲ್ಲ ಇದ್ದರೆ ಈ ಹಬ್ಬನ ಮಿಸ್ ಮಾಡಬೇಡಿ. ಯಾರ್ಯಾರಿಗೆ ಎಷ್ಟೋ ಟೈಮ್ ಕೊಟ್ಟಿರ, 9 ಗಂಟೆ 45 ನಿಮಿಷದಿಂದ 11 ಗಂಟೆ 40 ನಿಮಿಷ, ದಯವಿಟ್ಟು ಒಂಚೂರು ಅಲ್ಲಿ ಟೈಪ್ ಮಾಡಾಕಿ ಸರ್. ಯಾರು ಇದ್ದರೆ ವೃಷಭ ಲಗ್ನವನ್ನು ದಯವಿಟ್ಟು ವೃಷಭ ಲಗ್ನ 9 ಗಂಟೆ 45 ನಿಮಿಷ 11 ಗಂಟೆ 40 ನಿಮಿಷ ಈ ಒಂದು ಟೈಮ್ ಒಳಗಡೆ ವೃಷಭ ಲಗ್ನ ಬರುತ್ತೆ. ಈ ಲಗ್ನವನ್ನು ದಯವಿಟ್ಟು ಪೂಜೆಗೆ ಬಳಸ್ಕೊಳ್ಳಿ. ನಿಮ್ಮ ಪೂಜೆಗೆ ಬಳಸಿ, ನೀವು ತುಂಬ ರಿಚ್ ಆಗಿ ಸಂತೋಷ ಪಡಿ. ನನ್ನ ಕೈಲಿ ಮುಹೂರ್ತ ಬಂದಂಗೆ ಈ ಪ್ರಪಂಚದಲ್ಲಿ ಯಾರ ಕೈಲಿ ಬರೋಲ್ಲ. ಜೀರೋ ಬ್ಯಾಲೆನ್ಸನ್ನು ಕೊಟ್ಟಾಧೀಶ್ವರ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಜೀರೋ ಬ್ಯಾಲೆನ್ಸನ್ನು. ಒಂದು ಮಗು ಹುಟ್ಟಿದ್ಮೇಲೆ ನೀನು ಫಾರಿನಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳಿದ್ದೀನಿ. ಅವರೆಲ್ಲ ಫಾರಿನ್ಗೆ ಹೋಗಿದ್ದಾರೆ. ಇವಾಗಲೂ ಕೂಡ ಮೊನ್ನೆಯಿಂದಲೂ ಕೂಡ ಫೋನ್ ಮಾಡ್ತಾಯಿದ್ದೆ ಹುಡುಗ. ಪಾಪ ಅವರು ಮುಸ್ಲಿಮ್ಸ್ ಆದರೂ ಕೂಡ ನಾನು ಅಷ್ಟು ಹೆವಿ ಫಾಲೋವರ್ಸು. ನೀನು ಮಗು ಹುಟ್ಟಿದ್ಮೇಲೆ ಫಾರಿನ್ ಕೆಲಸ ಸಿಗುತ್ತೆ ಮಗ ಅಂದಿದ್ದೆ ನಾನು. ಹಂಗೆ ಸಿಕ್ಕೈತೆ. ಅಲ್ಲೂ ಕೂಡ ಸ್ಟೋನನ್ನು ತರಿಸ್ಕೊಳ್ತಾನೆ, ಅಲ್ಲಿರೋರಿಗೆಲ್ಲ ಜ್ಯೋತಿಷ ಹೇಳಿಸ್ತಾ ಇರ್ತಾನೆ. ಹಾಗಾಗಿನೇ ನಾನು ಅತಿ ಹೆಚ್ಚಿನ ಆನ್ಲೈನ್ ಮಾಡಬೇಕು ಅಂತಲೇ ಇದ್ದೀನಿ. ಹಾಗಾಗಿ ನೋಡಬೇಕು, ಭಗವಂತ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನನ್ನನ್ನು ಹೇಗೆ ಕಾಪಾಡ್ತಿರೋದು ಇಂಪಾರ್ಟೆಂಟು. ನನ್ನನ್ನು ನಂಬಿರೋರಿಗೆ ಇನ್ನು ಮುಂದೆ ದಯವಿಟ್ಟು ದುಡ್ಡಿನ ಆಸೆ ಇಲ್ದಲೇ ನೀನು ಈಗಲೇ ಸತ್ತೋಗ್ತೀಯಾ, ಈಗಲೇ ತೊಂದರೆ ಆಗುತ್ತೆ, ಹಿಂಗೆ ಇನ್ನು ಓಪನ್ನಾಗಿ ಹೇಳ್ಬೇಕಂತ ಇದ್ದೀನಿ 100%. ಅದು ನಾನು ಎಷ್ಟೋ ಮುಚ್ಕೇತೀನಿ, ಒಬ್ಬೊಬ್ಬರು ನೋಡ್ಬಿಟ್ಟು ಮುಚ್ಕೇತೀನಿ. ಒಬ್ಬೊಬ್ಬರು ಕೂದಲು ನೋಡಿ ನಮ್ಮ ಆಫೀಸ್ ಮುಂದ್ಗಡೆ ಕೂದಲು ಬಿಡ್ಕೊ ಬಂದಿರೋದಕ್ಕೆ ಅವ್ರು ಹಣ ಬರ ಹೇಳ್ತೀನಿ 100%. ಇವತ್ತು ಒಂದು ಹುಡುಗಿ ಏನಕ್ಕೋ ಕೇಳ್ತು, ನಾನು ಹೇಳಿದೆ 100% ನೀನು ಬರೀ ನಿನ್ನ ಕೂದಲು ನೋಡ್ಬಿಟ್ಟು ಹೇಳ್ತೀನಿ ಜ್ಯೋತಿಷ್ಯ ಅಂದೆ. ಅವಳು ಬೆಚ್ಚ ಬಿದ್ದೋಗ್ಬಿಟ್ಲು, ನಿನ್ನ ಕೂದಲು ಹೆಂಗಿದೆ ಅಂತ. ನನಗೆ ಜ್ಯೋತಿಷ್ಯನೇ ಬೇಕಾಗಿಲ್ಲ, ಅಸ್ಟ್ರಾಲಜಿನೇ ಬೇಕಾಗಿಲ್ಲ. ಒಬ್ಬರು ವ್ಯಕ್ತಿಗೆ ಹೇಳ್ಬೇಕಾದ್ರೆ ನನಗೆ ಅವ್ರು ಹಾವ ಭಾವ ನೋಡ್ರೆ ಸಾಕು. ಆದರೂ ಕೂಡ ಇಷ್ಟು ನಾನು ನಿಮ್ಮಂಗೆ ಒಬ್ಬರ ಜೊತೆ ಇರು. ಇನ್ನು ಮುಂದೆ ಪಬ್ಲಿಕ್ಕಿಗೆಲ್ಲ ಸಿಗೋಕ್ಕೆ ಹೋಗಲ್ಲ. ಏನೋ ಕ್ರೇಜ್ ಇಲ್ಲ, ಅದೇನೋ ಮುಗ್ದೋಯ್ತು ಅನ್ಸುತ್ತೆ ನನ್ನ ಲೈಫು. ಬುಧಗ್ರಹ ಮತ್ತು ಕುಜಗ್ರಹ ರಾಹು ಗ್ರಹ 10th ಲಾಡಲ್ಲಿದ್ದಾರೆ. ಹಾಗಾಗಿ ವೃಷಭ ಲಗ್ನಕ್ಕೆ 10th ಲಾಡಲ್ಲಿದ್ದಾರೆ. ಇದು ಅಪಾರವಾದ ಒಂದು ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ. 10ನೇ ಮನೇಲಿ ಬುಧ, 10ನೇ ಮನೇಲಿ ಕುಜ, 10ನೇ ಮನೆ ರಾಹು, 10ನೇ ಮನೆ ಅಧಿಪತಿ 11th ಲಾಡಲ್ಲಿದ್ದಾನೆ. ಅದು ಇನ್ನು ಪಾಯಿಂಟು. ಇದು ಜ್ಯೋತಿಷಲ್ಲಿ ಚೆಸ್ ಥರ ಸರ್. ಇದು ಹಿಂಗೆಲ್ಲ ಯಾರಿಗೂ ಗೊತ್ತಿಲ್ಲ ರೀ. ಇದನ್ನೆಲ್ಲ ಹೇಳ್ಕೊಟ್ಟಿದ್ದೆ ನಾನು ರೀ. ಜ್ಯೋತಿಷವನ್ನು ಪರ ಅಂತ ಕೆರ್ಕೊಬಿಟ್ಟೆ ರೀ. ಜ್ಯೋತಿಷನ ಕ್ಲಾಸು 5,000 ಜನ. ಇವತ್ತು ಯಾವ್ದು ಇನ್ಸ್ಟಾಗ್ರಾಮು ಯೂಟ್ಯೂಬು ಅಲ್ಲಿ ನೋಡ್ತೀರ, ಅವರೆಲ್ಲ ನಮ್ಮ ಶಿಷ್ಯಂದ್ರೆ ಇವತ್ತು ನೋಡ್ತೀವಿ. ಒಬ್ಬ ಶಿಷ್ಯ ಅಷ್ಟು ಕ್ಲಾಸ್ ಮಾಡ್ತೀನಿ, ಒಂದು 5,000 ಜನಕ್ಕೆ, ಒಂದು 25,000 ಜನಕ್ಕೆ ಮಾಡಿದ್ದೀನಿ, 30,000 ಜನಕ್ಕೆ ಮಾಡಿದ್ದೀನಿ, ಡೈಲಿ ಹೇಳ್ತಾ ಇರ್ತಾರೆ. ಅವ್ರ ಶಿಷ್ಯಂದ್ರೆ ಒಬ್ಬೊಬ್ಬನ ಟಿ ವಿಲಿ ಹೇಳ್ತಿರೋದು, ಒಬ್ಬನ ತೋರಿಸಿ ಒಬ್ಬನೇ ಬಂದಿಲ್ಲ. ಯಾಕಂದ್ರೆ ಹೇಳೋರಿಗೆ ನೆಟ್ಟಿಗೆ ಗೊತ್ತಿಲ್ಲ, ನಾವೇನು ಕಲ್ತಿರ್ತಾಬಿಟ್ಟಿರ್ತಾವೆ, ಅವು ಕಲ್ತಿರಕ್ಕಲ್ಲ. ಇವತ್ತು ಎಷ್ಟು ಜನ ಕೊಡ್ತೀನಿ ಗೊತ್ತಾ ನನಗೆ, ಎಷ್ಟು ಜನ ಕೊಡ್ತೀನಿ ಗೊತ್ತಾ, ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನನ್ನ ಹತ್ರ ಕಲ್ತಿರೋರನ್ನ ಇವತ್ತು ನನ್ನ ಸ್ಟೈಲೇ ಫಾಲೋ ಮಾಡ್ತಾರೆ 100%. ಭಾಳ ಮಿರಾಕಲ್. 11th ಲಾರ್ಡ್ಗೆ ಶನಿ ಬಂದಿರೋದು ವಿಪರೀತ ರಾಜಯೋಗ. ಧನುಸ್ಥಾನದಲ್ಲಿ ಇಷ್ಟೊಂದು ರಾಜಯೋಗ. ದಯವಿಟ್ಟು ಅವತ್ತು ಯಾವ ಬಟ್ಟೆನಾರು ಹಾಕೇಳಿ, ನಮಗೆ ಬಟ್ಟೆ ಗಿಟ್ಟೆ ಬೇಕಲ್ಲ ರೀ. 100% 9 ಗಂಟೆ 45 ನಿಮಿಷದಿಂದ 11 ಗಂಟೆ 40 ನಿಮಿಷ ವೃಷಭ ಲಗ್ನ. ನಿಮ್ಮ ಮನೆ ದೇವ್ರಿಗೆ ಕೈ ಮುಗಿದು, ನಿಮ್ಮ ತಂದೆ ತಾಯಿ ಕೈ ಮುಗಿದು, ನಿಮ್ಮ ಮಕ್ಕಳಿಗೆ ಬೇಕಾದ್ರೂ ಕಾಲಿಗೆ ಬೀಳಿ, ನನಗೇನು ಬೇಜಲ್ಲ, ಮಕ್ಕಳು ನಿಮಗೆ ಕಾಲಿಗೆ ಬೀಳ್ಬೋದು. ದವಸ ದಾನಿಗೆ ಕೈ ಮುಗಿದು, ದವಸ ದಾನಿಗೆ ಸ್ನಾನ ಮಾಡಿ, ಅವತ್ತು ಪೂಜೆ ಮಾಡಿ, ಅಡುಗೆ ಮಾಡಿ, ಆ ಒಂದು ಟೈಮಲ್ಲಿ ನೀವೇನಾದ್ರು ಒಂದು ನೈವೇದ್ಯನ ಭಗವಂತನಿಗೆ ಅರ್ಪಿಸಿ ನೀವು ಊಟ ಮಾಡಿದ್ದೇ ಆಗಿದ್ದರೆ
ಅದೇ ಟೈಮಲ್ಲಿ ನೈವೇದ್ಯನೂ ಮಾಡಿ ಅದೇ ಟೈಮಿಗೆ ಊಟನೂ ಮಾಡಿ ತುಂಬ ತುಂಬ ಒಳ್ಳೆಯದಾಗುತ್ತೆ. 100 ಕೆಲಸ ಇರಲಿ, ಪೂಜೆ ಊಟ ಮಾತ್ರ 9 ಗಂಟೆ 45 ನಿಮಿಷದಿಂದ 11 ಗಂಟೆ 40 ನಿಮಿಷವನ್ನು ಮಿಸ್ ಮಾಡಬೇಡಿ. ಇದು ವೃಷಭ ಲಗ್ನ. ಖಂಡಿತಲೂ ಕೂಡ ವೃಷಭ ಲಗ್ನ ಅಂದರೆ ಜಗತ್ತಿನಲ್ಲಿ ತುಂಬ ಪವರ್ಫುಲ್ ಲಗ್ನ. ನಾವೆಲ್ಲ ಬಸವಣ್ಣನ ಪೂಜೆ ಮಾಡ್ತೀವಿ, ನಂದಿನ ಪೂಜೆ ಮಾಡ್ತೀವಿ. ಹಾಗಾಗಿನೇ ವೃಷಭ ಲಗ್ನ ತುಂಬ ಪವರ್ಫುಲ್. ನಾನು ವೃಷಭ ಲಗ್ನ, ದರ್ಶನ್ ಅವರು ವೃಷಭ ಲಗ್ನ, ಸಾಕಷ್ಟು ಜನ ವೃಷಭ ಲಗ್ನದಲ್ಲಿ ಹುಟ್ಟಿರ್ತಾರೆ. ದರ್ಶನ್ ಅವರು ಕೂಡ ವೃಷಭ ಲಗ್ನ, ನಾನು ವೃಷಭ ಲಗ್ನನೇ. ವೃಷಭ ಲಗ್ನದಲ್ಲಿ ಹುಟ್ಟೋದು ಮುಖ್ಯ ಅಲ್ಲ. ಈ ಒಂದು ಮುಹೂರ್ತದಲ್ಲಿ ಏನಾದ್ರು ಮಕ್ಕಳು ಇಟ್ಬಿಟ್ರೆ ಅವ್ರ ಮನೆ ಕೊಟ್ಟಾದಿಸ್ಪರಾಗಿ ಹೋಗ್ಬಿಡುತ್ತೆ. ಈ ಅಪ್ಪ ಏನು ತುಂಬ ಅಂದರೆ ತುಂಬ ಅವ್ರ ಮನೆ ಮುಂದೆ BMW, ಬೆಂಜ್, ಹೆಲಿಕಾಪ್ಟರ್ ನಿಲ್ಲಿಸ್ಬೋದು. ಮುಂದಿನ ಕಾಲಕ್ಕೆ ಹೆಲಿಕಾಪ್ಟರ್ ಫ್ರೀಯಾಗಿ ಸಿಗ್ಬೋದು. ಆವತ್ತಿನ ಕಾಲಕ್ಕೆ ಯಾರಿಗೆ ಗೊತ್ತು, 30-40 ಕೋಟಿ ರೂಪಾಯಿ ಸಿಗ್ತದೆ. ಭಾಳ ವಿಶೇಷವಾಗಿ ಈ ಥರದೊಂದು ಯೋಗ ರೇರ್ ನನ್ನ ಲೈಫಲ್ಲಿ ಹಿಂಗೆ ಸಿಗೋದು ರೇರ್. ಈ ಮುಹೂರ್ತವನ್ನು ಕೈ ಮುಗಿತಿದ್ದೀನಿ, ನಿಮ್ಮ ಒಳ್ಳೆತನಕ್ಕೆ ಬಳಸ್ಕೊಳ್ಳಿ. ಈ ಮುಹೂರ್ತದಲ್ಲಿ ನೀವು ಏನು ಬೇಕಾದ್ರೂ ಒಂದು ವೈಬ್ರೇಷನ್ ಓಪನ್ ಮಾಡ್ಕೊಳ್ಳಿ. ವೈಬ್ರೇಷನ್ ತುಂಬ ಲಕ್ ಬರ್ತೀವಿ. ನಿಮ್ಗೇನು ಇಲ್ವಾ, ನಾವು ತುಂಬ ಬಡವರು ಸರ್, ನಮಗೆ ಒಂಟಿ ಜೀವನದಲ್ಲಿದ್ದೀವಿ, ನನ್ನ ಗಂಡ ಇಲ್ಲ, ಹೆಂಡ್ತಿ ಇಲ್ಲ, ನಮ್ಮ ಫ್ಯಾಮಿಲಿ ಇಲ್ಲ, ಮಕ್ಕಳು, ನಾವು ಅಪ್ಪ ನಮ್ಮ ಊರಿಗೆ ಹೋಗಿಲ್ಲ, ಇಂಥ ಒಂದು ಟೈಮಲ್ಲಿ ಪೂಜೆ ಮಾಡಿ ನಿಮ್ಮ ಕೈಲಿ ಆಗಿದ್ದನ್ನು ದೇವ್ರಿಗೆ ಹೋಟೆಲ್ ಹೋಗಿ ತಿನ್ನೋ ಬದಲು ನಿಮ್ಮ ಪೂಜೆ ಮಾಡಿದ ಒಂದು ಭಗವಂತನಿಗೆ ಒಂದು ಹಣ್ಣು ಏನೋ ಇಟ್ಟು ನೀವು ತಿನ್ನಿ, ಜೀವನ ಪಾವನಾತಿ. ಇದನ್ನು ಚಾಲೆಂಜಿಂಗಾಗಿ ತಗೊಳ್ರಿ. ನೀವು ನಿಜವಾಗ್ಲೂ ಚಾಲೆಂಜಿಗೆ ತಗೊಳ್ಳಿ, ಸಖತ್ತಾಗಿರ್ತೀರ. ದೇವ್ರನ್ನ ಆರಾಧನೆ, ನೀವು ಹೊಸ ಬಟ್ಟೆ ಹಾಕಿ ನೀವು ಸಂತೋಷಗಿರಿ, ದೇವರು ಸಂತೋಷಿಸ್ತೀರ. ಅದಕ್ಕೇ ಜಿಂಗ ಲಕ 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 ಬರ್ರೋ ಅಂತ ಹೇಳೋದು. ಯಾಕಂದರೆ ಜಿಂಗ ಲಕ ಬರ್ರೋ ಅಂದರೆ ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ ಅಂತ. ಇದು ಅರ್ಥ ಯಾರಿಗೂ ಗೊತ್ತಿಲ್ಲ, ಗೂಗಲ್ ಹೊಡೆದೋಗಿ ನೋಡಿಬೇಕಾರೆ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ ಅಂತ ಹೇಳೋದು. ತುಂಬ ವೃಷಭ ಲಗ್ನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇಲ್ಲಿವರೆಗೂ ಕೊಟ್ಟಿದ್ದೀನಿ. ಖಂಡಿತ ಕೂಡ ನನ್ನ ತಾಯಂದಿರು, ನನ್ನ ತಂಗಿ, ತಮ್ಮ, ಅಣ್ಣಂದಿರಿಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ. 9 ಗಂಟೆ 45 ನಿಮಿಷದಿಂದ 11 ಗಂಟೆ 40 ನಿಮಿಷದವರೆಗೂ ವೃಷಭ ಲಗ್ನ ಇರುತ್ತೆ. ತಾಂಡವಾಡ್ತಾ ಇರುತ್ತೆ. ಲಕ 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 ಅಂತ ಗ್ರಹಗಳು ಯೋಗ ಮೇಲೆ ಯೋಗ ಬರ್ತವೆ. ಹೆವಿ ಫಾಸ್ಟಾಗಿ ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ಸಂತೋಷವನ್ನಿರಿ. ಯಾರಿಗೆ ಎಷ್ಟೋ ಕಾಯಿಲೆ ಇರ್ಬೋದು, ಆ ಟೈಮಲ್ಲಿ ಒಂಚೂರು ಕಾಲು ನೋವು, ಕೈ ನೋವು, ಒಂದು ಎಣ್ಣೆ ತಿಕ್ಕೇಳಿಲ್ಲ, ಒಂದು ಮಾತೆ ನನಗೆ ಎಷ್ಟೋ ಕಾಯಿಲೆ ವಾಸಿ ಆಗುತ್ತೆ. ಅದ್ಭುತವಾದ ಮುಹೂರ್ತವನ್ನು, ವೃಷಭ ಲಗ್ನವನ್ನು, ಬ್ಯೂಟಿಫುಲ್ ಮುಹೂರ್ತವನ್ನು ಕೊಟ್ಟಿದ್ದೀನಿ. ಈ ಮುಹೂರ್ತವನ್ನು ಮಿಸ್ ಮಾಡ್ದಲೇ ದಯವಿಟ್ಟು ಬಳಸ್ಕೊಳ್ಳಿ, ಪೂಜೆ ಮಾಡಿ, ಭಗವಂತನ ಪ್ರಾರ್ಥನೆ ಮಾಡಿ. ಇದು ನಂದು ಸ್ಲಾಟು, ಆದರೆ ಜ್ಯೋತಿಷ್ಯವನ್ನು ನಿಮಗೆ ಹೇಳ್ತಾ ಇದ್ದೀನಿ. ದೇವರು ನಿಮ್ಗೆ ತುಂಬ ಚೆನ್ನಾಗಿ ಇಟ್ಟಿರಲಿ ಈ ಕಾರ್ಯಕ್ರಮ ನೋಡಿದವ್ರಿಗೂ. ಮತ್ತು ಇದನ್ನು ಯಾರೆಲ್ಲ ಫೇಸ್ಬುಕ್, ಯೂಟ್ಯೂಬಲ್ಲಿ ಶೇರ್ ಮಾಡ್ತಿರೋ, ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾವರು ಕೂಡ ನಿಮ್ಗೆ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನೀವು 4 ಜನಕ್ಕೆ ಶೇರ್ ಮಾಡಿದರೆ 4 ಜನಕ್ಕೆ ಹೋಗಿ ಮುಟ್ಟುತ್ತೆ. ನಮ್ಮ ಅಣ್ಣ, ನನ್ನ ತಮ್ಮ, ತಂಗಿಯಂದಿರು ಪೂಜೆನ ದಯವಿಟ್ಟು ಇಂಥ ಒಂದು ಟೈಮಲ್ಲಿ ನನಗೆ ತುಂಬ ಫಾಲೋವರ್ಸ್ ಇದ್ದಾರೆ. 100% ನನ್ನ ಫಾಲೋವರ್ಸು ಎಲ್ಲರಿಗೂ ಹೋಗಿ ಮುಟ್ಟಿದೆ. ಈ ಟೈಮಲ್ಲಿ ಪೂಜೆ ಮಾಡ್ತಾರೆ ಅಂತ ನನಗೆ ತುಂಬ ಆಸೆ ಇದೆ. ಶೇರ್ ಮಾಡಿದ್ದಕ್ಕೆ ನಿಮಗೂ ನಿಮ್ಮ ಕುಟುಂಬ ಚೆನ್ನಾಗಿರಲಿ, ನೋಡಿದವ್ರ ಕುಟುಂಬನೂ ಚೆನ್ನಾಗಿರಲಿ ಅಂತ ಹೇಳ್ತೀನಿ. TV 1 ಅವರ್ ಮುಗಿದೋಗುತ್ತೆ, ಆದರೆ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಎನಿ ಟೈಮ್ ಇರುತ್ತೆ. ದಯವಿಟ್ಟು ಶೇರ್ ಮಾಡಿ. ಇನ್ನು 19ನೇ ತಾರೀಕು 4 ಡೇಸ್ ಇರುತ್ತೆ ಅಷ್ಟೇ. ಇವತ್ತು ನಾಳೆ 15, 16, 17, 18 ಇನ್ನು 3 ದಿವಸ ಇದೆ. 3 ದಿವಸದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಸಖತ್ತು ಪೂಜೆ ಯಾರು ಶೇರ್ ಮಾಡ್ತಿರೋ ಖಂಡಿತ ಕೂಡ ಅವ್ರಿಗೆ ಪುಣ್ಯ ಬರುತ್ತೆ.